ಭ್ರೂಣ ಪತ್ತೆ ಹಾಗೂ ಹತ್ಯೆ ಪ್ರಕರಣ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಖಾಸಗಿ ನರ್ಸಿಂಗ್ ಹೋಮ್ ಹಾಗೂ ಸ್ಕ್ಯಾನಿಂಗ್ ಸೆಂಟರ್ ಮೇಲೆ ನಿರಂತರವಾಗಿ ಪರಿಶೀಲನೆ ನಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪರಿಶೀಲನೆ ಮಾತ್ರವಲ್ಲ, ನಿಯಮ ಪಾಲಿಸದ ಅನುಮತಿ ಪಡೆಯದಂತಹ ಸ್ಕ್ಯಾನಿಂಗ್ ಸೆಂಟರ್ ಹಾಗೂ ಖಾಸಗಿ ಕ್ಲಿನಿಕ್ಗಳಿಗೆ ಬೀಗ ಜಡಿತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿ ಪಿ.ಸಿ. ಕುಮಾರಸ್ವಾಮಿ ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಈ ಒಂದು ಭ್ರೂಣ ಪತ್ತೆ ಮತ್ತು ಹತ್ಯೆ ಪ್ರಕರಣ ಬಂತು, ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸಾಕಷ್ಟು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಹೇಗೆ ನಡೀತಾ ಇದೆ ಕಾರ್ಯಾಚರಣೆ ಮತ್ತು ಏನೆಲ್ಲ ಕ್ಲಿನಿಕ್ಗಳನ್ನು ಸ್ಕ್ಯಾನಿಂಗ್ ಸೆಂಟರ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ? ಈ ಪ್ರಕರಣ ಬಂದ ನಂತರ ಸುಮಾರು 5 ವಿವಿಧ ತಂಡಗಳನ್ನು ನಾವು ಮೈಸೂರು ನಗರಕ್ಕೆ ಸೀಮಿತವಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಹಾಗೂ ಮುಂದುವರೆದು ತಾಲೂಕು ಮಟ್ಟದಲ್ಲೂ ಸಹ ಎಲ್ಲ ತಾಲೂಕುಗಳಲ್ಲೂ ತಾಲೂಕು ಆರೋಗ್ಯ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡ್ಕೊಂಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ತ್ವರಿತಗತಿಯಾಗಿ ಮಿಷನ್ ಮೋಡಲ್ಲಿ ಆ್ಯಕ್ಟಿವಿಟೀಸನ್ನು ಮಾಡ್ತಾಯಿದ್ದೀವಿ. ಮೊದಲನೇದಾಗಿ PCPNDT ಅಡಿಯಲ್ಲಿ ಏನು ನೋಂದಣಿ ಆಗಿರತಕ್ಕಂಥ ಸುಮಾರು 288 ಸ್ಕ್ಯಾನಿಂಗ್ ಸೆಂಟರ್ಸ್ ಏನಿದ್ದಾವೆ, ಅದರಲ್ಲಿ ನಾವು ಈಗ ಆಲ್ರೆಡಿ ಸುಮಾರು 232ಕ್ಕೂ ಅಧಿಕ ಸೆಂಟರ್ಸ್ಗಳನ್ನು ಭೇಟಿ ಮಾಡಿದ್ದೀವಿ. ಅಲ್ಲಿ ಅನೆಕ್ಸರ್ Fಗೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿಯನ್ನು ಪ್ರತಿ ತಿಂಗಳು 5ನೇ ತಾರೀಕು ನೀಡದೇ ಇರುತ್ತೆ. कार गराज नेटवर्क ग्रेट, क्लेम कवर ग्रेट, प्राइस वेट वाह, प्राइस भी ग्रेट. टाटा AIG कार इंश्योरेंस, ट्रस्टेड नाम, फ्यांटास्टिक नाम. ಅಂತ ಹಿನ್ನೆಲೆಯಲ್ಲಿ ಅಂಥ ಸೆಂಟರ್ಸನ್ನೆಲ್ಲ ನಾವು ಗುರುತು ಮಾಡಿ ಸುಮಾರು 80 ವಿವಿಧ ಅಂಥ ಸೆಂಟರ್ಸ್ಗಳನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅವರಿಗೆಲ್ಲರಿಗೂ ನಾವು ಪ್ರತ್ಯೇಕವಾಗಿ ನೋಟಿಸ್ ಸಹ ಜಾರಿ ಮಾಡಿದ್ದೀವಿ. ಜೊತೆಗೆ ಈ ನಾವು ವಿಸಿಟ್ ಮಾಡಿದಂಥ 232 ಸೆಂಟರ್ಸಲ್ಲಿ ಸುಮಾರು 25 ಸೆಂಟರ್ಸ್ಗಳಲ್ಲಿ ಸ್ಕ್ಯಾನಿಂಗ್ ಮಿಷನ್ಸನ್ನು ನಾವು ಉಪಯೋಗಿಸ್ತಿಲ್ಲ ಮತ್ತು ಅವರು ಲಾಕ್ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲೂ ಸಹ ಅದನ್ನು ನಮ್ಮ DC ಸರ್ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಸರ್ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅಂದರೆ ಅದನ್ನು ಮಿಸ್ಯೂಸ್ ಮಾಡತಕ್ಕಂಥ ಚಾನ್ಸಸ್ ಸಹ ಇರ್ತದೆ. ಆ ಹಿನ್ನೆಲೆಯಲ್ಲಿ ಆ 25 ಏನು ಸೆಂಟರ್ಸ್ಗಳನ್ನು ಸ್ಕ್ಯಾನಿಂಗ್ನ ಉಪಯೋಗಿಸದಲ್ಲೇ ಇರತಕ್ಕಂಥ ಓನರ್ಸ್ಗಳಿಗೂ ಸಹ ನಾವು ಪ್ರತ್ಯೇಕವಾಗಿ ನೋಟಿಸನ್ನು ಜಾರಿ ಮಾಡಿ ಯಾವ ಕಾರಣದಿಂದ ನೀವು ಎಷ್ಟು ದಿನದಿಂದ ಉಪಯೋಗಿಸ್ತಾ ಇಲ್ಲ ಮತ್ತು ಆ ಮಿಷಿನ್ಸ್ಗಳನ್ನು ನೋಟಿಫೈ ಮಾಡಿ ಅವ್ರ ಯೂಸೇಜ್ ಬಗ್ಗೆ ಕ್ಯಾಲ್ಕುಲೇಷನ್ ಸಹ ಲಾಗ್ ಬುಕ್ಕನ್ನು ಮೇಂಟೈನ್ ಮಾಡೋ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಸಹ ರೇಡಿಯಾಲಜಿಸ್ಟ್ಗಳನ್ನ ಒಳಗೊಂಡಂತೆ ನಾವು ತಂಡವನ್ನು ರಚನೆ ಮಾಡ್ಕೊಂಡಿದ್ದೀವಿ. ಈಗ ನಿಯಮ ಪಾಲಿಸಿದಂಥ ಎಷ್ಟು ಸ್ಕ್ಯಾನಿಂಗ್ ಸೆಂಟರ್ಗಳನ್ನು ಬಂದ್ ಮಾಡಿಸಲಾಗಿದೆ? ಸ್ಕ್ಯಾನಿಂಗ್ ಸೆಂಟರ್ಸ್ಗಳಿಗೆ 80 ವಿವಿಧ ಸ್ಕ್ಯಾನಿಂಗ್ ಸೆಂಟರ್ಸ್ಗಳನ್ನು ನೋಟಿಸ್ ಮಾಡಿದ್ದೀವಿ. ಈ KPME ಆ್ಯಕ್ಟ್ ಅಡಿಯಲ್ಲಿ ಸುಮಾರು 15ಕ್ಕೂ ವಿವಿಧ ಕ್ಲಿನಿಕ್ಗಳನ್ನು ನಾನು ಕ್ಲೋಸ್ ಮಾಡಿಸಿದ್ದೀವಿ. ಅಂದರೆ ಈಗ ಪ್ರಮುಖವಾಗಿ ಮೈಸೂರು ಜಿಲ್ಲೆಯಲ್ಲಿ ಚರ್ಚೆ ಆಗ್ತಾ ಇರೋಂಥ ವಿಚಾರ, ಈ ಭ್ರೂಣ ಪತ್ತೆ ಹತ್ಯೆ ಮೈಸೂರು ಜಿಲ್ಲೆಯಲ್ಲಿ ಆಗ್ತಾಯಿತ್ತು ಅಂತೇಳಿ. ಸೊ ಈ ರೀತಿಯಾಗಿ ಮಾಹಿತಿಯನ್ನು ಕೊಡದೆ ಅಥವಾ ಈ ರೀತಿ ಅನಧಿಕೃತವಾಗಿ ಸ್ಕ್ಯಾನ್ ಮಾಡುವಂಥದ್ದು ಲಿಂಗ ಪತ್ತೆ, ಇದು ಎಷ್ಟು ಪ್ರಕರಣ ಬೆಳಕಿಗೆ ಬಂದಿದೆ ತಮ್ಮ ಈ ಒಂದು ಪರಿಶೀಲನೆ ಕಾರ್ಯಾಚರಣೆಗಳು? ಈ ಇದರಲ್ಲಿ ಆ ಥರ ಪತ್ತೆ ಹಾಗೂ ಹತ್ಯೆಗೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯಾದ ಪ್ರಕರಣಗಳು ನಮ್ಮ ವಿಸಿಟ್ಸಲ್ಲಿ ಕಂಡು ಬಂದಿಲ್ಲ. ಆದರೆ ಏನು ಮೆಡಿಕಲಿ ಟರ್ಮಿನೇಷನನ್ನು ಮಾಡಿದ್ದಾರೆ ಅಂತಹ ಪ್ರಕರಣಗಳನ್ನು ಸಹ ಏನು HMIS ಅಲ್ಲಿ ನಮಗೇನು ರಿಪೋರ್ಟ್ ಆಗಿದೆ ಅದನ್ನು ನಾವು ರೆಟ್ರೋಸ್ಪೆಕ್ಟಿವ್ ಆಗಿ ಯಾವ ಕಾರಣದಿಂದ ಅಬಾರ್ಷನ್ಸ್ ಆಗಿದೆ ಅನ್ನೋದನ್ನು ನಾವು ಇಂಡಿವಿಜುವಲ್ ಕೇಸ್ ವೈಸು ಅನಲೈಸ್ ಮಾಡ್ತಾಯಿದ್ದೀವಿ. ಸರ್, ಈಗ ತಾವು ಕಾರ್ಯಾಚರಣೆ ನಡೆಸಿದಂತಹ ವೇಳೆಯಲ್ಲಿ ಈ ಒಂದು ಅಬಾರ್ಷನ್ ಆಗುವಂಥದ್ದು ಅಂದರೆ ಗರ್ಭಪಾತ ಮಾಡಿಸಿದಂತಹ ಅಂಕಿ ಅಂಶಗಳನ್ನು ನಿಖರವಾಗಿ ಕೊಡ್ತಾ ಇದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಅಂಕಿ ಅಂಶಗಳು ನಿಮಗೆ ಕೊಟ್ಟಿದ್ದಾರೆ? ಈಗ ನಮ್ಮ HMIS ಅಲ್ಲಿ ಸುಮಾರು 1800ಕ್ಕೂ ಅಧಿಕ ಅಬಾರ್ಷನ್ಸ್ ಆಗಿರತಕ್ಕಂಥದ್ದು ನಮ್ಮ HMIS ಅಲ್ಲಿ ನೋಂದಣಿ ಆಗಿದೆ. ಅದು ಮೆಡಿಕಲಿ ರೆಕಮೆಂಡೆಡ್ ಅಲ್ಲ, ಏಪ್ರಿಲಿಂದ ಇಲ್ಲಿ ತನಕನೂ ಅದೆಲ್ಲದನ್ನು ಮತ್ತೆ ನಾವು ರೆಟ್ರೋಸ್ಪೆಕ್ಟಿವ್ ಆಗಿ ಯಾವ ಕಾರಣದಿಂದ ಆಗಿದೆ ಅನ್ನೋದನ್ನು ಹಲವಾರು ವೈದ್ಯಕೀಯ ಕಾರಣಗಳಿಂದ ಆಗಿದೆ ಆ್ಯಂಡ್ ಇಟ್ ಈಸ್ ಆಲ್ಸೋ ಪರ್ಮಿಟೆಡ್ ಅಂಡರ್ ದ ಆ್ಯಕ್ಟ್. ಅದನ್ನು ಈಗ ಇಂತಹ ಸಂದರ್ಭಗಳಲ್ಲಿ ಅದನ್ನು ಸಹ 100% ಆಫ್ ಬೆನಿಫಿಟ್ ಆಫ್ ಡೌಟ್ ಆ ಹಿನ್ನೆಲೆಯಲ್ಲೇ ನೀವು ಅನಲೈಸ್ ಮಾಡಿ ವರದಿ ಮಾಡಿ ಅಂತ ಹೇಳಿದ್ದಾರೆ. ನಾನು ಆಲ್ರೆಡಿ ನಮ್ಮ RCH ಅಧಿಕಾರಿಗಳಿಗೆ ಅದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೀನಿ. ಆ ಹಿನ್ನೆಲೆಯಲ್ಲಿ ಅವರು ಅದನ್ನು ಸಹ ಆಡಿಟ್ ಮಾಡ್ತಾಯಿದ್ದೀವಿ. ಈಗ ಬೆಳಿಗ್ಗೆಯೂ ಸಹ ಮಾನ್ಯ ಜಿಲ್ಲಾಧಿಕಾರಿಗಳು ಸುಮಾರು 2 ಗಂಟೆಗೂ ಅಧಿಕವಾಗಿ ಸಭೆಯನ್ನು ನಡೆಸಿ ತಾಯಂದಿರ ಮರಣ, ಶಿಶು ಮರಣ ಮತ್ತು ಅಬಾರ್ಷನ್ಸು, KPME, PCPNDTಯಲ್ಲಿ ವಿವರವಾಗಿ ಸಭೆಯನ್ನು ಮಾಡಿ ಹಲವಾರು ಸೂಚನೆಗಳನ್ನು ಸಹ ನೀಡಿದ್ದಾರೆ. ಅದೆಲ್ಲದನ್ನು ನಾವು ಮುಂದಿನ ದಿನಗಳಲ್ಲಿ ಅನುಷ್ಠಾನವನ್ನು ಮಾಡ್ತೇವೆ. ಈಗ 1800 ಗರ್ಭಪಾತಗಳ ಅಂಕಿ ಅಂಶವನ್ನು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ನೀಡಲಾಗಿದೆಯಾ? ಅದ್ರ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ. ಯಾವ ರೀತಿ ಪರಿಶೀಲನೆ ಆಗುತ್ತೆ? ಅದು HMIS ಅಲ್ಲಿ ಎಂಟ್ರಿ ಮಾಡಿರ್ತಾರೆ. ಇನ್ಸ್ಟಿಟ್ಯೂಷನ್ ವೈಸು ನಮಗೆ ದಾಖಲಾಗಿದೆ. ಯಾವ ಕಾರಣದಿಂದ ಅವರು ಮೆಡಿಕಲ್ ಟರ್ಮಿನೇಷನ್ ಮಾಡಿದ್ದಾರೆ ಅನ್ನೋತಕ್ಕಂಥ ನಾವು ರೆಟ್ರೋಸ್ಪೆಕ್ಟಿವ್ ಆಗಿ ಚೆಕ್ ಮಾಡ್ತೀವಿ. ಯಾವ ಭಾಗದಲ್ಲಿ ಆಗಿದೆ ಸರ್? ಗ್ರಾಮೀಣ ಪ್ರದೇಶ ಅಲ್ಲ, ಥ್ರೂಔಟ್ ಎಲ್ಲ ಕಡೆನೂ ಇಟ್ಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್ ದ ಡಿಸ್ಟ್ರಿಕ್ಟ್. ಮೈಸೂರು ಜಿಲ್ಲೆಯಲ್ಲಿ ಸರ್, ಇದುವರೆಗೆ ಈಗ ಖಾಸಗಿ ಕ್ಲಿನಿಕ್ಗಳ ನಮ್ಮಲ್ಲಿ RCH ಕಾರ್ಯಕ್ರಮದಡಿಯಲ್ಲಿ ಒಂದು ಏನು ಅಂಕಿಅಂಶನ ನಾವು ರೆಗ್ಯುಲರ್ ಆಗಿ ಕ್ಯಾಪ್ಚರ್ ಮಾಡ್ತಾ ಹೋಗ್ತೀವಿ. ಒಂದು ಏನಿದೆ ಅಂದರೆ
ಎಷ್ಟು ತಾಯಂದಿರನ್ನು ನಾವು ANCಲಿ ರಿಜಿಸ್ಟರ್ ಮಾಡ್ತೀವಿ ಅನ್ನತಕ್ಕಂಥದ್ದು. ತದನಂತರ ಫಾಲೋಡಪ್ಪಲ್ಲಿ ANCs ಏನು ಫಾಲೋ ಅಪ್ ಮಾಡ್ತಾಯಿದ್ದೀವಿ ಮತ್ತು ಆ ತಿಂಗಳಲ್ಲಿ ಎಷ್ಟು ಡೆಲಿವರೀಸ್ ಆಯಿತು, ಬೇರೆ ಬೇರೆ ವಿವಿಧ ಮೆಡಿಕಲ್ ರೀಸನ್ಸಿಂದ ಮಗುವಿಗೆ ತೊಂದರೆ ಇರ್ಬೋದು, ತಾಯಿಯ ಜೀವಕ್ಕೆ ಮುಂದೆ ತೊಂದರೆ ಆಗುವ ಅಂಥ ಹಿನ್ನೆಲೆಯಲ್ಲಿ ಅಬೋಷನ್ಸ್ ಏನಾಗಿದೆ ಅದನ್ನು ರೆಗ್ಯುಲರಾಗಿ ಕ್ಯಾಪ್ಚರ್ ಮಾಡ್ತಾಯಿದ್ದೀವಿ. ಅದನ್ನು ರೆಗ್ಯುಲರ್ ಡಾಟಾನ ನಾವು ಮತ್ತೆ ರೆಟ್ರೋಸ್ಪೆಕ್ಟಿವ್ ಹಿಂದೆ ಹೋಗ್ಬಿಟ್ಟು ಅದನ್ನು ಅನಲೈಸ್ ಮಾಡಲಿಕ್ಕೂ ನಾವು ಎಲ್ಲ ಕ್ರಮವನ್ನು ತೊಗೊಂಡಿದ್ದೀವಿ. ಮೈಸೂರು ಜಿಲ್ಲೆಯಲ್ಲಿ ಎಷ್ಟು